ಈ ಒಂದು ಗಾಡಿಯ ಮೇಂಟೆನೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಸೆಗ್ಮೆಂಟಲ್ಲೇ ಕಮ್ಮಿ. ಅಂದರೆ ಈ 65 ಲೀಟರ್ ಟ್ಯಾಂಕಲ್ಲಿ ನೀವು 10 kg ಅಷ್ಟು CNGನ ಫಿಲ್ ಮಾಡಿಸ್ಕೋಬೋದು. ಈ ಲೀವರ್ನ ಎತ್ತಿದ್ರೆ ನಿಮಗೆ ಡ್ರೈವರ್ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಒಳ್ಳೆಯ ಒಂದು ಲೆಗ್ ರೂಮ್ನ ನಿಮಗೆ ಆಫರ್ ಮಾಡಿದರೆ ಕೂತ್ಕೊಂಡೆ ತೋರಿಸ್ಬಿಡ್ತೀನಿ. ಯಾರೆಲ್ಲ ಹೊಸದಾಗಿ ಟ್ಯಾಕ್ಸಿ ಬಿಸ್ನೆಸ್ನ ಶುರು ಮಾಡಬೇಕು ಅಂತಿದ್ದೀರಾ ಅಥವಾ ಇರೋಂಥ ಟ್ಯಾಕ್ಸಿನ ಅಪ್ಗ್ರೇಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಇವತ್ತು ನಾನು ರಿವ್ಯೂ ಮಾಡ್ತಿರುವಂಥ ಈ ಗಾಡಿ ಬಂದು ಹ್ಯುಂಡೈ ಅವರ ಹೊಸದಾಗಿ ಲಾಂಚ್ ಆಗಿರೋ ಟ್ಯಾಕ್ಸಿ, ಅಂದರೆ ಹ್ಯುಂಡೈ ಪ್ರೈಮ್ SD ಅಂತ. 2 ಗಾಡಿ ಲಾಂಚ್ ಮಾಡಿದ್ದಾರೆ ಈ ಒಂದು ಟ್ಯಾಕ್ಸಿ ಸೆಗ್ಮೆಂಟಲ್ಲಿ. ಹ್ಯುಂಡೈ ಪ್ರೈಮ್ SD ಅಂತ, ಅದು ಹ್ಯುಂಡೈ ಆರಾ ಬೇಸ್ಡ್ ಆಗಿರುವಂಥ ಸಿಡಾನ್ ಟ್ಯಾಕ್ಸಿ. ಇನ್ನೊಂದು ಪ್ರೈಮ್ HP ಅಂತಿದೆ, ಹ್ಯಾಚ್ ಬ್ಯಾಕ್. ಅದು ಹ್ಯುಂಡೈ ಗ್ರ್ಯಾಂಡ್ ಐಟೆನ್ ನಿಯೋಸ್ ಗಾಡಿ ಇದೆಯಲ್ಲ, ಅದನ್ನು ಬೇಸ್ ಮಾಡಿರುವಂಥ ಗಾಡಿ ಆಗಿದೆ. ಸೊ ಈ 2 ಗಾಡಿಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಫೀಚರ್ಸ್ ಏನು, ಮೈಲೇಜ್ ಎಷ್ಟು ಬರುತ್ತೆ, ಆ್ಯಂಡ್ ಎಕ್ಸ್ ಶೋರೂಮ್ ಪ್ರೈಸ್ ಏನು, ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು, ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ತಪ್ಪದೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಗಾಡಿನ ಪ್ರೊವೈಡ್ ಮಾಡಿದಂಥ KPR ಹ್ಯುಂಡೈ ಶೋರೂಮ್ಗೆ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ಹ್ಯುಂಡೈ ಗಾಡಿಗಳನ್ನು ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ KPR ಹ್ಯುಂಡೈ ಬ್ರಾಂಚಸ್ನ ವಿಸಿಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಈ ಥರದ ಆಟೋಮೊಬೈಲ್ ಇನ್ಫಾರ್ಮೇಷನ್ನ ನಿಮಗೆ ಕನ್ನಡದಲ್ಲಿ 4K ಕ್ವಾಲಿಟಿಲಿ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ಹ್ಯುಂಡೈ ಪ್ರೈಮ್ SD ರಿವ್ಯೂ. ಮೋಟೋಟೆಕ್ ಕನ್ನಡ. ಸ್ನೇಹಿತರೆ, ಇದೇನೇ ಹೊಸದಾಗಿ ಲಾಂಚ್ ಆಗಿರುವಂಥ ಹ್ಯುಂಡೈ ಅವರ ಟ್ಯಾಕ್ಸಿ ಗಾಡಿ, ಅಂದರೆ ಪ್ರೈಮ್ SD ಗಾಡಿ. ಈ ಗಾಡಿ ಪಕ್ಕದಲ್ಲಿ ನಿಂತಿದೆಯಲ್ಲ, ಇದು ಆರಾ, ಹ್ಯುಂಡೈ ಆರಾ, ಆ್ಯಂಡ್ ಇದು ಹ್ಯುಂಡೈ ಪ್ರೈಮ್ SD. ಸೇಮ್ ಹ್ಯುಂಡೈ ಆರಾ ಮತ್ತು ಪ್ರೈಮ್ SD ಪಕ್ಕದಲ್ಲಿ ನಿಲ್ಲಿಸಿದ್ರೆ ಒಂದೇ ಥರ ಕಾಣುತ್ತೆ. ಸೇಮ್ ಟು ಸೇಮ್ ಗಾಡಿಗಳು. ಬಟ್ ಇದರಲ್ಲಿ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ಗಳು ವ್ಯತ್ಯಾಸ ಇದೆ. ಫಾರ್ ಎಕ್ಸಾಂಪಲ್, ನೀವು ಹೊರಗಡೆಯಿಂದ ನೋಡೋದಾದರೆ ಇಲ್ಲಿ LED DRLs ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ LED DRLs ಕೊಟ್ಟಿಲ್ಲ. ಸ್ಲಾಟ್ ಇದೆ, ಆಪ್ಷನಲ್, ಬೇಕಾದ್ರೆ ಹಾಕಿಸ್ಕೋಬೋದು ನೀವು. ಬಟ್ ನೋಡೋದಕ್ಕೆ ನಿಮಗೆ ಪ್ಲೈನ್ ಆಗಿ ಕಾಣುತ್ತೆ. ಈ ಫ್ರಂಟ್ ಲುಕ್ ಬಂದು ಸಿಮಿಲರ್ ಆರಾ ಏನಿದೆ ಹಾಗೇನೇ ಇದೆ. ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಬರುತ್ತೆ. ಫ್ರಂಟ್ ಗ್ರಿಲ್ಲು ಸೇಮ್ ಟು ಸೇಮ್ ಆರಾ ಹೇಗಿದೆ ಅದೇ ಥರದ ಫ್ರಂಟ್ ಗ್ರಿಲ್ನ ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ನಂಬರ್ ಪ್ಲೇಟ್ ಬ್ಯಾಡ್ಜಿಂಗ್ ಇಲ್ಲಿ ಬರುತ್ತೆ. ದೊಡ್ಡದಾಗಿ ಹ್ಯುಂಡೈ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಇಂಜಿನ್ ನಿಮಗೆ ಒಂದೇ ಆಪ್ಷನ್ ಇದೆ. ಈ ಗಾಡಿನಲ್ಲಿ ನಿಮಗೆ ಟಾಪ್ ಎಂಡು, ಲೋ ಎಂಡು ಆ ಥರ ಏನೂ ಸಿಗೋಲ್ಲ. ಒಂದೇ ಒಂದು ವರ್ಷನ್ ಸಿಗೋದು, ಒಂದೇ ಒಂದು ಇಂಜಿನ್ ಆಪ್ಷನಲ್ಲಿ ಸಿಗುತ್ತೆ. 1.2 ಲೀಟರ್ ಪೆಟ್ರೋಲ್ ವಿತ್ CNG ಆಪ್ಷನ್ ನಿಮಗೆ ಸಿಗ್ತಾ ಇದೆ. ಈ ಒಂದು ಗಾಡಿಯ ಪವರ್ ಫಿಗರ್ಸ್ ಪೆಟ್ರೋಲಲ್ಲಿ ಯಾವ ಥರ ಇದೆ, CNGಲಿ ಯಾವ ಥರ ಇದೆ, ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಹಾಗೆಯೇ ಈ ಒಂದು ಗಾಡಿಯ ಮೇಂಟೆನೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಸೆಗ್ಮೆಂಟಲ್ಲೇ ಕಮ್ಮಿ. ಅಂದರೆ ಕೇವಲ 47 ಪೈಸೆ ಪರ್ ಕಿಲೋಮೀಟರ್ ಆ ರನ್ನಿಂಗ್ ಕಾಸ್ಟಲ್ಲಿ ನಿಮಗೆ ಸಿಗ್ತಾ ಇದೆ. ಇದರ ಮೈಲೇಜ್ ಬಂದು ನೀವು ಪೆಟ್ರೋಲಲ್ಲಿ ಓಡಿಸ್ತೀರಾ ಅಂದರೆ 20 ರಿಂದ 22 ಕೊಡುತ್ತೆ. ಬಟ್ ಯಾರು ಪೆಟ್ರೋಲಲ್ಲಿ ಓಡಿಸಲ್ಲ, CNG ಗಾಡಿ ತೊಗೊಂಡ್ಮೇಲೆ CNGಲೇ ಓಡಿಸ್ತಾರೆ. ಸೊ 28 ಕಿಲೋಮೀಟರ್ ಪರ್ kg CNG ನಿಮಗೆ ಕೊಡ್ತಾ ಇದೆ ಈ ಒಂದು ಗಾಡಿ. ಕೆಲವ್ರಿಗೆ 30-33 ಎಲ್ಲ ಕೊಟ್ಟಿದೆ ಅಂತ ಹೇಳ್ತಾರೆ. ಬಟ್ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡೋಣ, 28 ಕಿಲೋಮೀಟರ್ ಪರ್ kg CNG ನಿಮಗೆ ಆಫರ್ ಮಾಡ್ತಿದೆ. ಆ್ಯಂಡ್ ಇದರ ವೀಲ್ ಬಂದು 14 ಇಂಚ್ ವೀಲ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಅಲಾಯ್ ವೀಲ್ಸ್ ಬರೋದಿಲ್ಲ ಇದರಲ್ಲಿ, 14 ಇಂಚ್ ವೀಲ್ ಕೊಟ್ಟಿದ್ದಾರೆ. ಇದು ಸ್ಟೀಲ್ ರಿಮ್ಸ್ ಬರೋದು ನಿಮಗೆ ಟ್ಯಾಕ್ಸಿ ವರ್ಷನ್ ಆಗಿರೋದ್ರಿಂದ. ಆ್ಯಂಡ್ ಇದರ ORVMs ಆಗಿರ್ಬೋದು, ಡೋರ್ ಹ್ಯಾಂಡಲ್ಸ್ ಎಲ್ಲವೂ ಕೂಡ ನಿಮಗೆ ಬ್ಲ್ಯಾಕ್ಡ್ ಔಟ್ ಫೈಬರ್ ಎಲಿಮೆಂಟಲ್ಲಿ ಬರುತ್ತೆ. ಆ್ಯಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMsನ ನಿಮಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ಗಾಡಿ ಇಂಟೀರಿಯರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ತಿಳಿಸ್ತೀನಿ. ಗಾಡಿ ಸೈಡಿಂದ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ನಿಮಗೆ 165 mm ಗ್ರೌಂಡ್ ಕ್ಲಿಯರೆನ್ಸ್ನ ಆಫರ್ ಮಾಡಿದ್ದಾರೆ ಈ ಒಂದು ಗಾಡಿನಲ್ಲಿ. ಸೊ ಹಿಂದ್ಗಡೆ ಹೋಗೋಣ, ಹಿಂದ್ಗಡೆ ಏನೇನಿದೆ ಚೆಕ್ಔಟ್ ಮಾಡೋಣ. ರೇರಲ್ಲಿ ನಿಮಗೆ ಆ್ಯಂಟೆನಾ ಬರುತ್ತೆ. ಆ್ಯಂಟೆನಾ ರೈಟ್ ನಾವು ಈಗ ಶೋರೂಮಲ್ಲಿ ನಿಲ್ಲಿಸಿರೋದ್ರಿಂದ ನಿಮಗೆ ಮೌಂಟ್ ಮಾಡಿಲ್ಲ, ಅದನ್ನು ಅನ್ಸ್ಕ್ರೂ ಮಾಡಿಬಿಟ್ಟಿದ್ದಾರೆ. ಫಿಟ್ ಮಾಡ್ಕೋಬೋದು ಆ್ಯಂಟೆನಾ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ರೇರ್ ಡಿಫಾಗರ್ ಬರ್ತಾ ಇದೆ ನಿಮಗೆ, CNG ಬ್ಯಾಡ್ಜಿಂಗ್ ನೀವು ನೋಡ್ಬೋದು. ಹಾಗೆ ಹಿಂದ್ಗಡೆ ನಿಮಗೆ ನೋಡಿ, ಇಲ್ಲಿ ಹೈಬ್ರಿಡ್ CNG ಅಂತ ಕೊಟ್ಟಿದ್ದಾರೆ. ಇದು ಪೆಟ್ರೋಲ್ ವಿತ್ CNG ಇಂಜಿನ್ ಆಗಿರೋದ್ರಿಂದ ಹೈಬ್ರಿಡ್ CNG ಅಂತ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಪ್ರೈಮ್ SD ಬ್ಯಾಡ್ಜಿಂಗ್ ಕಾಣ್ತಾ ಇದೆ. ಹಾಗೆ ಈ ಒಂದು ಗಾಡಿಗೆ ನೀವೇನಾದರೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಫಿಟ್ ಮಾಡ್ಕೋತೀರಾ ಕಂಪನಿಯಿಂದನೇ ಅಂದರೆ ರೇರ್ ಕ್ಯಾಮ್ರಾ ಬರುತ್ತೆ ವಿತ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಅದರ ಬಗ್ಗೆ ನಿಮಗೆ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಹಾಗೆ ಇಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನಂಬರ್ ಪ್ಲೇಟ್ ಬ್ಯಾಡ್ಜಿಂಗ್ನ ಇಲ್ಲೇ ನೀವು ಹಾಕೋಬೋದು. ಸೊ ರೇರ್ ವ್ಯೂ ಗಾಡಿದು ಈ ರೀತಿ ಇದೆ. ಸೊ ಯಾವ ರೀತಿ ಒಳಗಡೆ ಟ್ಯಾಂಕ್ ಕೊಟ್ಟಿದ್ದಾರೆ ಬೂಟ್ ಒಳಗಡೆ ನೋಡೋಣ. ಅದಕ್ಕೆ ನೀವು ರೇರ್ ಬೂಟ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಓಪನ್ ಅಪ್ ಆಗುತ್ತೆ. ಒಳಗಡೆ 65 ಲೀಟರ್ CNG ಟ್ಯಾಂಕ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಈ 65 ಲೀಟರ್ ಟ್ಯಾಂಕಲ್ಲಿ ನೀವು 10 kg ಅಷ್ಟು CNGನ ಫಿಲ್ ಮಾಡಿಸ್ಕೋಬೋದು.
ಕನ್ಫ್ಯೂಸ್ ಮಾಡ್ಕೊಬೇಡಿ, 65 ಲೀಟರ್ ಟ್ಯಾಂಕ್ನಲ್ಲಿ 10 kg CNGನ ನೀವು ಫಿಲ್ ಮಾಡಿಸ್ಕೋಬೋದು. ಆ್ಯಂಡ್ 37 ಲೀಟರ್ ಪೆಟ್ರೋಲ್ ಆಪ್ಷನ್ ಕೂಡ ಇದೆ. ಪೆಟ್ರೋಲ್ ಟ್ಯಾಂಕ್ ಜೊತೆಗೆ ನಿಮಗೆ CNG ಬರ್ತಾ ಇದೆ. CNG ಏನಾದರೂ ಖಾಲಿ ಆಯಿತು ಅಂದರೆ ನೀವು ಪೆಟ್ರೋಲಲ್ಲೇ ಗಾಡಿನ ಓಡಿಸ್ಬೋದು ಎಮರ್ಜೆನ್ಸಿಗೆ. ಆ್ಯಂಡ್ ಇಲ್ಲಿ ಇಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ, ನೀವು ಸಣ್ಣ ಪುಟ್ಟ ಲಗೇಜಸ್ನ ಇಟ್ಕೋಬೋದು. ಇನ್ನೂ ಜಾಸ್ತಿ ಲಗೇಜ್ ಇಟ್ಕೋಬೇಕು ಅಂದರೆ ಮೇಲೆ ನೀವು ರೂಫ್ ಟಾಪ್ ಕ್ಯಾರಿಯರ್ನ ಹಾಕಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದರ ಅಡಿಯಲ್ಲಿ ನಿಮಗೆ ಸ್ಪೇರ್ ಟೈರ್ ಆಪ್ಷನ್ನ ಕೊಟ್ಟಿದ್ದಾರೆ, ಅದು ಕೂಡ ಸೇಮ್ 14 ಇಂಚಿನ ಸ್ಪೇರ್ ಟೈರ್ ನಿಮಗೆ ಕೊಡ್ತಾ ಇದ್ದಾರೆ ಈ ಒಂದು ಗಾಡಿನಲ್ಲಿ. ಸೊ ಈಗ ಎಕ್ಸ್ಟೀರಿಯರ್ ಆಯಿತು, ಇಂಟೀರಿಯರ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ. ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ವೆಲ್ಕಮ್ ಮಾಡುತ್ತೆ. ಈ ಡ್ಯುಯಲ್ ಟೋನ್ ಇಂಟೀರಿಯರ್ಸಲ್ಲಿ ಈ ವೈಟ್ ಆ್ಯಂಡ್ ಗ್ರೇ ಆಪ್ಷನ್ನ ಕೊಡೋ ಬದಲು ಕಂಪ್ಲೀಟಾಗಿ ಬ್ಲ್ಯಾಕ್ ಅಥವಾ ಗ್ರೇ ಆಪ್ಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಟ್ಯಾಕ್ಸಿ ಗಾಡಿ ಆಗಿರೋದ್ರಿಂದ ನಿಮಗೆ ಕೊಳೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆವರ್ದಲೆಸ್ ಇಲ್ಲಿ ನಿಮಗೆ ಸೆಂಟ್ರ್ ಕನ್ಸೋಲ್ ಪಾರ್ಟಲ್ಲಿ ನಿಮಗೆ ಗ್ರೇ ಕೊಟ್ಟಿದ್ದಾರೆ, ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಈ ಒಂದು ವೈಟ್ ಕಲರ್ ಆಪ್ಷನ್ ಬಂದಿರೋದು. ಆ್ಯಂಡ್ ಸೀಟ್ಗೆ ಕವರ್ ನೀವು ಹಾಕಿಸ್ಕೋಬೇಕಾಗತ್ತೆ, ಹೀಗೆ ಬಿಟ್ಟರೆ ಗೊತ್ತಲ್ಲ ನಿಮಗೆ. ಸೊ ಇನ್ನು ಈ ಡೋರ್ ಪ್ಯಾಡ್ಸಲ್ಲಿರುವಂಥ ಬಟನ್ಸ್ ಬಗ್ಗೆ ತಿಳಿಸ್ಬಿಡ್ತೀನಿ. ನಿಮಗೆ ಟ್ಯಾಕ್ಸಿ ಗಾಡಿ ಆಗಿದ್ರೂ ಕೂಡ ಪವರ್ ವಿಂಡೋಸ್ ಆಪ್ಷನ್ ಸಿಗ್ತಾ ಇದೆ, ಎಲ್ಲ 4 ಡೋರ್ಗಳಿಗೆ ಪವರ್ ವಿಂಡೋ ಆಪ್ಷನ್ ಸಿಗ್ತಾ ಇದೆ. ಹಾಗೆ ನಿಮ್ಮ ಮಿರರ್ನ ನೀವು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬೋದು, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMsನ ಕೊಟ್ಟಿದ್ದಾರೆ. ಹಾಗೆ 1 ಲೀಟರ್ ಬಾಟಲ್ನ ಇಟ್ಕೋಬೋದು, ಸಣ್ಣ ಪುಟ್ಟ ಐಟಮ್ಸ್ನ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಸ್ಟೋರೇಜ್ ಪಾಕೆಟ್ನ ಕೊಟ್ಟಿದ್ದಾರೆ. 4 ಸ್ಪೀಕರ್ಸ್ ಬರುತ್ತೆ ನಿಮಗೆ, ಅದನ್ನು ನೀವು ಫಿಟ್ ಮಾಡಿಸ್ಕೋಬೋದು. ಇನ್ನು ಈ ಕಡೆ ಬರ್ತೀನಿ ಅಂದರೆ ನಿಮ್ಮ ಹೆಡ್ ಲ್ಯಾಂಪ್ ಅಡ್ಜಸ್ಟ್ಮೆಂಟ್ ಬಟನ್ಸ್ನ ಕೊಟ್ಟಿದ್ದಾರೆ. ಹಾಗೆ ಪೆಟ್ರೋಲ್ಗೂ CNGಗೂ ಸ್ವಿಚ್ ಮಾಡ್ಕೊಳ್ಳುವಂಥ ಸ್ವಿಚ್ ಇಲ್ಲೇ ಇದೆ. ಇಲ್ಲಿ ನಿಮಗೆ ನಿಮ್ಮ ಬೂಟ್ನ ಓಪನ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಫ್ಯೂಲ್ ಕ್ಯಾಪ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಲೀವರ್ ಕೊಟ್ಟಿದ್ದಾರೆ. ಇನ್ನು ಈ ಡ್ರೈವರ್ ಸೀಟ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ ಲೀವರು, ಈ ಲೀವರ್ನ ಎತ್ತಿದ್ರೆ ನಿಮಗೆ ಡ್ರೈವರ್ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಇದು ತುಂಬಾ ಯೂಸ್ಫುಲ್ ಫೀಚರ್. ಮ್ಯಾನ್ಯಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಒಳಗಡೆ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ. ಸೊ ಮೈನ್ ಪಾರ್ಟ್ ಇದೇನೆ, ಒಳಗಡೆ ಯಾವ ರೀತಿ ಇದೆ ಅಂತ ಜನ ಯೋಚನೆ ಮಾಡ್ತಿರ್ತಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ. ಈ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಿಮಗೆ ಸ್ವಲ್ಪ ಹೈ ಎಂಡ್ ವೆಹಿಕಲ್ಸಲ್ಲಿ ಮಾತ್ರ ಬರೋದು. ಟ್ಯಾಕ್ಸಿ ವೆಹಿಕಲಲ್ಲಿ ಈ ಒಂದು ಪ್ರೈಸ್ ಸೆಗ್ಮೆಂಟಲ್ಲಿ ಹ್ಯುಂಡೈ ಇದನ್ನು ಆಫರ್ ಮಾಡ್ತಿರೋದು ತುಂಬಾ ಒಳ್ಳೆಯದು. ಆ್ಯಂಡ್ ನಿಮ್ಮ ವಾಲ್ಯೂಮ್ ಬಟನ್ ಆಗಿರ್ಬೋದು, ಕಾಲ್ ರಿಸೀವಿಂಗ್ ಆಪ್ಷನ್ನು ಎಲ್ಲವೂ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು ನೀವು. ಆ್ಯಂಡ್ ಕೀ ತೋರಿಸ್ಬಿಡ್ತೀನಿ ನಿಮಗೆ. ಈ ಗಾಡಿಯ ಕೀ ಈ ರೀತಿ ಇದೆ, ನಾರ್ಮಲ್ ಸ್ಟ್ಯಾಂಡರ್ಡ್ ಕೀನ ಕೊಟ್ಟಿದ್ದಾರೆ. ಟರ್ನ್ ಆನ್ ಮಾಡೋಣ. ಓಕೆ, ನಿಮ್ಮ ಕಂಪ್ಲೀಟ್ ವೆಹಿಕಲ್ ಇನ್ಫಾರ್ಮೇಷನ್ ನಿಮಗೆ ಮಧ್ಯದಲ್ಲಿ ಕಾಣುತ್ತೆ. ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಲೆಫ್ಟ್ ಆ್ಯಂಡ್ ರೈಟಲ್ಲಿ ನಿಮಗೆ ನಿಮ್ಮ ಸ್ಪೀಡ್ ಮತ್ತು RPMನ ಡಿಸ್ಪ್ಲೇ ಮಾಡೋದಕ್ಕೆ ಅನಲಾಗ್ ಮೀಟರ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಫ್ಯೂಲ್ ಆಗಿರ್ಬೋದು, ಈ ಕಡೆ CNG, ಈ ಕಡೆ ಪೆಟ್ರೋಲು, ಅದು ಎರಡೂ ನಿಮಗೆ ರಿಯಲ್ ಟೈಮಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕೊಟ್ಟಿದ್ದಾರೆ ಡಿಸ್ಪ್ಲೇ. ಇನ್ನು AC ವೆಂಟ್ಸ್ ನೋಡಿ, ಇಲ್ಲಿ ಸರ್ಕ್ಯುಲರ್ AC ವೆಂಟ್ಸ್ನ ಕೊಟ್ಟಿದ್ದಾರೆ. ಈ ಕಡೆ ಬಂದು ರೆಕ್ಟ್ಯಾಂಗ್ಯುಲರ್ AC ವೆಂಟ್ಸ್ ಇದೆ, ಆ ಕಡೆ ಕೂಡ ಸರ್ಕ್ಯುಲರ್ ವೆಂಟ್ನ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡು ನೀಟಾಗಿ ಪ್ರೀಮಿಯಂ ಲುಕ್ಕಿಂಗ್ ಆಗಿದೆ, ಯಾವುದೇ ರೀತಿ ನಿಮಗೆ ಚೀಪ್ ಅಂತ ಅನ್ಸೋದಿಲ್ಲ. ಇಲ್ಲಿ ಕೊಟ್ಟಿರುವಂಥ ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರ್ಬೋದು, ಏನು ನೀವು ಪ್ರೈಸ್ ಕೊಡ್ತಾ ಇದ್ದೀರಾ ಆ ಪ್ರೈಸ್ಗೆ ಡೀಸೆಂಟಾಗಿ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ನೀವೇನಾದರೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಪರ್ಚೇಸ್ ಮಾಡ್ತೀರಾ ಶೋರೂಮಿಂದಾನೆ ಅಂದರೆ ನಿಮಗೆ ಇಲ್ಲಿ 9 ಇಂಚ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇನ ಕೂಡ ಕೊಡ್ತಿದ್ದಾರೆ. ಎಕ್ಸ್ಟ್ರಾ ಆಕ್ಸೆಸರಿ ನಾನು ಹೊರಗಡೆ ಹಾಕಿಸ್ಕೊಳ್ಬೋದಲ್ವಾ, ಶೋರೂಮಲ್ಲಿ ಏನಕ್ಕೆ ಅಂತ ನೀವು ಕೇಳ್ತಿರ್ಬೋದು. ಹೊರಗಡೆ ನಿಮಗೆ ಕಮ್ಮಿ ಕ್ವಾಲಿಟಿದು ಸಿಗ್ಬೋದು, ಬಟ್ ನೀವೇನಾದರೂ ಶೋರೂಮಲ್ಲಿ ಹಾಕಿಸ್ಕೋತೀರಾ ಅಂದರೆ ಆ ಒಂದು ಪ್ರೈಸ್ ಪಾಯಿಂಟ್ಗೆ ನಿಮಗೆ ಬ್ಲೌಪಂಕ್ಟ್ ಕಂಪ್ನಿಯ ಜರ್ಮನ್ ಮೇಡ್ 9 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಸಿಗ್ತಾ ಇದೆ. ರೇರ್ ಪಾರ್ಕಿಂಗ್ ಕ್ಯಾಮ್ರಾನು ಸಿಗ್ತಾ ಇದೆ. ಸೊ ನೀವು ರಿವರ್ಸ್ ತೊಗೋಬೇಕು ಅಂದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಅದನ್ನೇ ಹಾಕಿಸ್ಕೊಳ್ಳಿ. ಇಲ್ಲ ನಾನು ಇನ್ನೂ ಕಾಸ್ಟ್ಲಿ ಹಾಕಿಸ್ಕೋತೀನಿ ಅಂತ ಇದ್ದರೆ ಸಂತೋಷ, ಹಾಕಿಸ್ಕೊಳ್ಳಿ. ಇನ್ನು AC ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನಿಮಗೆ USB-C ಟೈಪ್ ಪೋರ್ಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ನಿಮ್ಮ ಫೋನ್ನ ಚಾರ್ಜ್ ಮಾಡ್ಕೊಳ್ಬಹುದು. ನಿಮ್ಮ ಫೋನ್ ಇಟ್ಕೊಳ್ಳೋದಕ್ಕೆ ಸ್ಲಾಟ್ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ 5 ಸ್ಪೀಡ್ ಗೇರ್ ಲಿವರ್. ಇನ್ನು ಇಲ್ಲೊಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ, ಸಣ್ಣ ಕಪ್ ದೊಡ್ಡ ಕಪ್ ಇಟ್ಕೋಬಹುದು. ಇನ್ನು ಈ ಕಡೆ ನೋಡ್ತೀನಿ ಅಂದರೆ ನಿಮ್ಮ ಹ್ಯಾಂಡ್ ಬ್ರೇಕ್ ಬರ್ತಾ ಇದೆ. ಯಾವುದೇ ರೀತಿ ಆರ್ಮ್ ರೆಸ್ಟ್ ಸಪೋರ್ಟ್ ನಿಮಗೆ ಕೊಟ್ಟಿಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಗಾಡಿನ ಓಡಿಸೋರಿಗೆ ಅದು ತುಂಬ ಕಂಫರ್ಟೇಬಲ್. ಇನ್ನು ಗಾಡಿಯ ಮೇಲ್ಭಾಗಕ್ಕೆ ಬಂದರೆ ನಿಮಗೆ ಸನ್ವೈಸರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಕ್ಯಾಬಿನ್ ಲೈಟಿಂಗ್ ಆಪ್ಷನ್ಸ್ ಇದೆ. ಇನ್ನು ಈ ಕಡೆನೂ ಒಂದು ಸನ್ವೈಸರ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಮಿರರ್ಸ್ ಆ ಥರ ಏನೂ ನಿಮಗೆ ಬರೋದಿಲ್ಲ ಟ್ಯಾಕ್ಸಿ ಗಾಡಿ ಆಗಿರೋದ್ರಿಂದ. ಇನ್ನು ನಿಮಗೆ ORVMsಲ್ಲಿ ಯಾವುದೇ ರೀತಿಯಾದಂತಹ ಆಟೋ ಡಿಮಿಂಗ್ ಫೀಚರ್ ಬರೋದಿಲ್ಲ. ಹಾಗೆ ಇನ್ನು ಡ್ಯಾಶ್ ಬೋರ್ಡ್ ತೋರಿಸ್ತೀನಿ. ಡ್ಯಾಶ್ ಬೋರ್ಡ್ ಡೀಸೆಂಟ್ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಐಟಮ್ಸ್ನ ನೀವು ಆರಾಮಾಗಿ ಇಟ್ಕೋಬೋದು. ಇಲ್ಲೂ ಕೂಡ ಒಂದು ಸ್ಟೋರೇಜ್ ಸ್ಲಾಟ್ ಇದೆ. ಪ್ಯಾಸೆಂಜರ್ ಏನಾದರೂ ಫೋನ್, ವಾಲೆಟ್ ಇಟ್ಕೋತಾರೆ ಅಂದರೆ ಅದಕ್ಕೆ ಹೆಲ್ಪ್ಫುಲ್ ಆಗಿರುವಂಥ ಒಂದು ಪಾಕೆಟ್ನ ಕೊಟ್ಟಿದ್ದಾರೆ. ಸೊ ಓವರಾಲ್ ಕ್ಯಾಬಿನ್ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ಸಿಡ್ಯಾನ್ ಗಾಡಿನ ನೀವು ತೊಗೋತಿದ್ದೀರಾ ಅಂದರೆ ಒಂದು ಒಳ್ಳೆ ಸ್ಪೇಷಿಯಸ್ ಕ್ಯಾಬಿನ್ನ ಕೊಟ್ಟಿದ್ದಾರೆ.
ಅಗಲವಾದ ವಿಂಡೋ ಕೂಡ ಇದೆ, ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಸೊ ಹಿಂದ್ಗಡೆ ಸೆಕೆಂಡ್ ರೋ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ. ಫ್ರಂಟ್ ರೋ ಆಯಿತು. ಇನ್ನು ಮೇನ್ ಟ್ಯಾಕ್ಸಿ ಅಂದರೆ ಹಿಂದ್ಗಡೆ ಸೀಟ್ ಯಾವ ರೀತಿ ಇದೆ, ಕಂಫರ್ಟೇಬಲ್ ಆಗಿದೆಯಾ, ಸ್ಪೇಷಿಯಸ್ ಆಗಿದೆಯಾ, ಲೆಗ್ ರೂಮ್ ಹೆಡ್ ರೂಮ್ ಎಲ್ಲ ಚೆನ್ನಾಗಿದೆಯಾ ನೋಡಬೇಕಲ್ವಾ. ಮೇನ್ ಅದೇ, ತುಂಬ ಒಳ್ಳೆಯ ಒಂದು ಲೆಗ್ ರೂಮ್ನ ನಿಮಗೆ ಆಫರ್ ಮಾಡಿದ್ದಾರೆ. ಕೂತ್ಕೊಂಡೆ ತೋರಿಸ್ಬಿಡ್ತೀನಿ. ನನ್ನ ಹೈಟ್ ಬಂದು 5'11". ಸೊ ಈ ಒಂದು ಹೈಟ್ಗೆ ನಾನು ಕೂತ್ಕೊಂಡಿದ್ರು ಕೂಡ ಒಳ್ಳೆಯ ಒಂದು ಲೆಗ್ ರೂಮ್ನ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನೂ ಡ್ರೈವರ್ ಸೀಟ್ ಹಿಂದೆ ಹೇಳ್ಕೊಂಡ್ರು ಕೂಡ, ಇಷ್ಟು ಹೇಳ್ಕೊತೀನಿ ಅಂದ್ರೂ ಕೂಡ ಆರಾಮಾಗಿ ನಿಮಗೆ ಒಳ್ಳೆ ಲೆಗ್ ರೂಮ್ ಸಿಗುತ್ತೆ. ಯಾರೆಲ್ಲ ಇಬ್ಬರು ಕೂರಿಸ್ಕೊಂಡು ಅಥವಾ 3 ಜನ ಅಂದರೆ ಇಬ್ಬರು ಅಡಲ್ಟ್ಸು ದೊಡ್ಡವರು ಅಂದರೆ ಸ್ವಲ್ಪ ಹೆಲ್ದಿ ಆಗಿರೋರು ಮಧ್ಯದಲ್ಲಿ ಒಂದು ಮಗು ಕೂತ್ಕೊಳ್ಳುತ್ತೆ ಅಂದರೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು. ಡೇ ಟು ಡೇ ಸಿಟಿ ಕ್ಯಾಬ್ ಆಗಿರ್ಬೋದು ಅಥವಾ ಸ್ವಲ್ಪ ಲಾಂಗ್ ರೈಡ್ ಹೋಗ್ತೀನಿ ಅಂದರೂ ಕೂಡ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಹೆಡ್ ರೂಮ್ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ನನ್ನ ಹೈಟ್ 5'11" ಅಂತ ಹೇಳಿದ್ನಲ್ಲ, ಅಷ್ಟಿದ್ರೂ ಕೂಡ ನಿಮಗೆ ಒಳ್ಳೆ ಡೀಸೆಂಟ್ ಹೆಡ್ ರೂಮ್ ಇದೆ. ಸಾಕು, ಇಷ್ಟಿದ್ರೆ ಬೇಕಾದಷ್ಟು ಒಂದು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ಆರಾಮಾಗಿ ನೀವು ಪ್ರಯಾಣ ಮಾಡೋದಕ್ಕೆ. ಇನ್ನು ಹೆಡ್ ರೆಸ್ಟ್ ಬಗ್ಗೆ ಹೇಳೋದಾದರೆ ಫಿಕ್ಸ್ಡ್ ಹೆಡ್ ರೆಸ್ಟ್ನ ಕೊಟ್ಟಿದ್ದಾರೆ ನಿಮಗೆ. 2 ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳೋದಲ್ಲ, ಇಬ್ಬರು ಆರಾಮಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. 3 ಜನ ಕೂತ್ಕೋತಾರೆ ಅಂದರೆ, ತುಂಬ ಸ್ವಲ್ಪ ದಪ್ಪಗಿದ್ದಾರೆ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ರಿಯಲಿಸ್ಟಿಕ್ ಆಗಿ ಹಾನೆಸ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಬಟ್ ಇಬ್ಬರು ನನ್ನ ಸೈಜ್ ಅವ್ರಿಗೆ ಕೂತ್ಕೊಳ್ತಾರೆ ಅಂದರೆ 3 ಜನ ಆರಾಮಾಗಿ ಕೂತ್ಕೋಬೋದು. ಸ್ವಲ್ಪ ದಪ್ಪಗಿರೋರು ಇಬ್ಬರು ಕೂತ್ಕೋತಾರೆ, ಒಂದು ಮಗು ಕೂತ್ಕೊಳ್ಳುತ್ತೆ ಅಂದರೆ ಕಂಫರ್ಟೇಬಲ್ ಆಗಿದೆ. ಸೊ ಈ ರೀತಿ ನಿಮಗೆ ಸೀಟ್ ಬೆಲ್ಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. 3 ಸೀಟ್ ಬೆಲ್ಟ್ ಆಪ್ಷನ್ಸ್ ಬರ್ತಾ ಇದೆ. 1 2 3 ಎಸ್ 3 ಸೀಟ್ ಬೆಲ್ಟ್ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ ನಿಮ್ಮ ಕ್ಯಾಬಿನ್ ಹಿಂದ್ಗಡೆ. ಆ್ಯಂಡ್ ಇಲ್ಲಿ ನಿಮಗೆ ಮತ್ತೆ ಇನ್ನೊಂದು ಕ್ಯಾಬಿನ್ ಲೈಟಿಂಗ್ ಆಪ್ಷನ್ನ ಕೊಟ್ಟಿದ್ದಾರೆ. ಮೇಲೆ ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಕಂಫರ್ಟೇಬಲ್ ಆಗಿದೆ. ಆಗಲೇ ಹೇಳಿದ್ನಲ್ಲ, ಪವರ್ ವಿಂಡೋ ಆಪ್ಷನ್ಸ್ ಎಲ್ಲ 4 ಡೋರ್ಗೆ ಕೊಟ್ಟಿದ್ದಾರೆ ಅಂತ. ಇನ್ನೊಂದು ಮೇನ್ ವಿಚಾರ ಏನಪ್ಪ ಅಂದರೆ, ಹಿಂದ್ಗಡೆ ಕೂತ್ಕೊಳ್ಳೋರಿಗೆ AC ವೆಂಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದು ದ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಟ್ಯಾಕ್ಸಿ ಗಾಡಿಗಳಲ್ಲಿ ಅದು ಸಿಗಲ್ಲ, ಈ ಗಾಡಿಗಳಲ್ಲಿ ಸಿಗ್ತಾ ಇದೆ. ಇಂಡಿವಿಜುವಲ್ ಆಗಿ ಈ ಕಡೆ ಕೂತ್ಕೊಳ್ಳೋರು ಅವ್ರಿಗೆ ಹೇಗೆ ಬೇಕು ಅಡ್ಜಸ್ಟ್ ಮಾಡ್ಕೋಬೋದು, ಈ ಕಡೆ ರೈಟ್ ಸೈಡಲ್ಲಿ ಕೂತ್ಕೊಳ್ಳೋರು ಅವ್ರಿಗೆ ಹೇಗೆ ಬೇಕು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಆ ಥರದ ಆಪ್ಷನ್ನ ಕೊಟ್ಟಿದ್ದಾರೆ. ಕೆಳಗಡೆ ಒಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅವರು ಫೋನ್ನ ಬೇಕಾದ್ರೆ ಚಾರ್ಜ್ ಮಾಡ್ಕೋಬೋದು, ಆ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಸೊ ಗಾಡಿಯಲ್ಲಿ ಪ್ರಯಾಣ ಮಾಡೋರಿಗೆ ಏನೇನೆಲ್ಲ ಬೇಕು ಅದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಕೊಟ್ಟಿದ್ದಾರೆ ಹ್ಯುಂಡೈ ಅವರು. ಸ್ನೇಹಿತರೆ, ಇನ್ನು ಈ ಗಾಡಿಯ ಬೆಲೆ ಎಷ್ಟು ಅಂತ ನೀವು ಕೇಳ್ತಿರ್ಬೋದು. ಬನ್ನಿ ಅದ್ರ ಬಗ್ಗೆನೂ ಹೇಳ್ಬಿಡ್ತೀನಿ ನಿಮಗೆ. ಹ್ಯುಂಡೈ ಪ್ರೈಮ್ SD ಅಂದರೆ ಈಗ ನಾನು ರಿವ್ಯೂ ಮಾಡಿದಂಥ ಗಾಡಿ ಬಂದು 6,89,900 ರೂಪಾಯಿ ಶೋರೂಮ್ ಪ್ರೈಸಿಂದ ಶುರುವಾಗ್ತಿದೆ. ಪ್ರೈಮ್ HP ಪ್ರೈಸ್ ಅಂದರೆ ಹ್ಯಾಚ್ ಬ್ಯಾಕ್ ಗಾಡಿ ಇದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ ಹ್ಯಾಚ್ ಬ್ಯಾಕು, ಈ ಗಾಡಿಯ ಪ್ರೈಸ್ ಬಂದು ಶೋರೂಮ್ ಪ್ರೈಸು 6,39,900 ರೂಪಾಯಿ ಆಗಿದೆ. ಆ್ಯಂಡ್ ನೀವು ಸ್ಟಾರ್ಟಿಂಗ್ ಲೋಯೆಸ್ಟ್ ಡೌನ್ ಪೇಮೆಂಟ್ ಅಂದರೆ 31,950. ಇದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. 31,950 ಅಂತ. ನೀವು ಇನ್ನೂ ಜಾಸ್ತಿ ಕೊಟ್ಟರೆ ನಿಮ್ಮ EMI ಇನ್ನೂ ಕಮ್ಮಿ ಆಗುತ್ತೆ. ಸ್ಟಾರ್ಟಿಂಗ್ ಎಟ್ ಲೋ EMI ಅಂತ ಕೊಟ್ಟಿದ್ದಾರಲ್ಲ, 11,870 ರೂಪಾಯಿ. ಈ ಒಂದು EMI ಮೂಲಕ ನೀವು ಈ ಗಾಡಿನ ನಿಮ್ಮದಾಗಿಸ್ಕೊಳ್ಳಬಹುದು. ಅಷ್ಟು ಲೋಯೆಸ್ಟ್ EMIಯಿಂದ ಸ್ಟಾರ್ಟ್ ಆಗ್ತಿದೆ. ಬಟ್ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ನೀವು ಯಾವುದಕ್ಕೂ ಶೋರೂಮ್ನವ್ರನ್ನ ಒಂದ್ಸಲಿ ಎನ್ಕ್ವೈರ್ ಮಾಡಿ, ನಂಬರ್ ನಿಮಗೆ ಗೊತ್ತಿದೆ, ನೋಟಿಫಿಕೇಷನಲ್ಲೂ ಕೂಡ ಹಾಕಿದ್ದೀನಿ, ಅಲ್ಲೂ ಕೂಡ ನೀವು ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಇದರ ವಾರಂಟಿ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 3 ಇಯರ್ ಅಂದರೆ 3 years or 1 lakh kilometer ಸ್ಟ್ಯಾಂಡರ್ಡ್ ವಾರಂಟಿ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ 3 ವರ್ಷದ ರೋಡ್ ಸೈಡ್ ಅಸಿಸ್ಟೆಂಟ್ RSA ರೋಡ್ ಸೈಡ್ ಅಸಿಸ್ಟೆಂಟ್ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಎಕ್ಸ್ಟೆಂಡ್ ಮಾಡಿಸ್ಕೊತೀನಿ ವಾರಂಟಿ ಅಂದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು ಅಪ್ ಟು 5 years or 1,80,000 kilometers. ಸೊ ಇದಾಗಿದೆ ಈ ಗಾಡಿಯ ವಾರಂಟಿ. ಇನ್ನು ಸೇಫ್ಟಿ ಬಗ್ಗೆ ಮಾತಾಡ್ತೀನಿ ಅಂದರೆ, ಈ ಗಾಡಿಯಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ. ಜೊತೆಗೆ ABS EBD ಕೂಡ ಇದೆ. ಸೊ ಸೇಫ್ಟಿನೂ ಇದೆ, ಮೈಲೇಜು ಇದೆ, ಫೀಚರ್ಸು ಇದೆ. ಇನ್ಯಾಕೆ ತಡ, ನಿಮ್ಮ ಬಿಸ್ನೆಸ್ನ ಈ ಒಂದು ಗಾಡಿ ಮೂಲಕ ಆರಾಮಾಗಿ ನೀವು ಶುರು ಮಾಡ್ಬೋದು. ಸೊ ಯಾರೆಲ್ಲ ನಿಮ್ಮ ಟ್ಯಾಕ್ಸಿ ಜರ್ನಿನ ಈ ಗಾಡಿ ಮೂಲಕ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಗಾಡಿನ ಪರ್ಚೇಸ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಿದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ KPR ಹ್ಯುಂಡೈ ಬ್ರಾಂಚಸ್ನ ವಿಸಿಟ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಅವರು ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಲ್ಲಿ ತನಕ ಬಂದು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದೀನಿ, ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಗಾಡಿ ರಿವ್ಯೂ ಮಾಡಬೇಕು ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಗಾಡಿ ಬಗ್ಗೆ ಏನನ್ನಿಸ್ತು ಅದನ್ನು ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇದೇ ಥರದ ರಿವ್ಯೂನಲ್ಲಿ ಸಿಗ್ತೀನಿ. ದಿಸ್ ಇಸ್ ಮೀ ಪುನೀತ್. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.